ರಾಯಚೂರಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ತೀವ್ರ ತಪಾಸಣೆ. ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಶೂ ಸಾಕ್ಸ್ ಬಿಚ್ಚಿಸಿ ಒಳಬಿಟ್ಟಿರುವ ಸಿಬ್ಬಂದಿ. ಶೂ ಸಾಕ್ಸ್ನಲ್ಲಿ ನಕಲು ಪ್ರತಿ ಅಡಗಿಸಿಟ್ಟುಕೊಳ್ಳುವ ಸಾಧ್ಯತೆ ಹಿನ್ನೆಲೆ ವಿದ್ಯಾರ್ಥಿಗಳ ಶೂ ಸಾಕ್ಸ್ ಪರೀಕ್ಷಾ ಕೊಠಡಿ ಹೊರಗೆ ಬಿಟ್ಟು ಒಳಗೆ ಹೋಗಲು ಸೂಚನೆ. ನಗರದ ಇನ್ಫೆಂಟ್ ಜೀಸಸ್ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಶೂ ಸಾಕ್ಸ್ಗೆ ಅಡಿ. ಎಸ್ಎಸ್ಎಲ್ಸಿ ಮೊದಲ ದಿನದ ಪರೀಕ್ಷೆ ವೇಳೆ ತೀವ್ರ ತಪಾಸಣೆ. ಮಕ್ಕಳೇ ಸ್ವಯಂ ಪ್ರೇರಿತರಾಗಿ ಶೂ ಬಿಚ್ಚಿದ್ದಾರೆ, ನಾವು ಸೂಚಿಸಿಲ್ಲ ಅಂತಿರೋ ಸಿಬ್ಬಂದಿ. ಜಿಲ್ಲೆಯ 101 ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಪ್ರಥಮ ಭಾಷೆ ಪರೀಕ್ಷೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ವೆಬ್ ಕ್ಯಾಸ್ಟಿಂಗ್ ಸಿಸಿ ಕ್ಯಾಮೆರಾ ಅಳವಡಿಸಿದರೂ ಹೆಚ್ಚಿನ ತಪಾಸಣೆ. ಆದರೂ ಶೂ ಬಿಚ್ಚಿಸಿರುವ ಬಗ್ಗೆ ಇದೀಗ ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಏನಂದ್ರು ಎಲ್ಲರಿಗೂ ಯಾಕಂತಮ್ಮ ಚಿಟ್ಸ್ ಏನು ಹಿಡ್ಕೊಳ್ಬಾರ್ದು ಅಂತಂದು ಎಲ್ಲರಿಗೆ ಮಾಡಿದ್ರು ಯಾರ್ಯಾರು ಶೂಸ್ ಅವ್ರಿಗೆ ಅಷ್ಟೇ, ಹುಡುಕಿದವ್ರಿಗೆ ಚಪ್ಪಲ್ ನಡೀತದೆ. ನಿಮ್ಮ ಹೆಸರು? ಹಾಂ ಹಾಂ ಅದಮ್ಮ ಸಾರ್ ಏನಂದ್ರು ಅಲ್ಲಿ ಶೂಸ್ ಬಿಚ್ಚೋಗಂದ್ರೆ ಎದಕ್ಕೆ? ಚೀಟಿ ಪೇಪರ್ ಸಾಕ್ಸ್ನಾಗ ಶೂಸ್ನಾಗ ಚೀಟಿ ಪೇಪರ್ ಸಾಕ್ಸ್ನಾಗ ಶೂಸ್ನಾಗ ಚೀಟಿ ಪೇಪರ್ ಇಟ್ಕೊಂಡ್ಬಂದಿರ್ತಾರಂತೆ. ಎಲ್ಲರೂ ಬಿಚ್ಚಿರ್ತದ? ಯಾರ್ಯಾರು ಶೂಸ್ ಸಾಕ್ಸ್ ಹಾಕೊಂಡ್ಬಂದಾರ ಅವ್ರಿಗೆಲ್ಲ ಚಪ್ಪಲು ಚಪ್ಪಲ್ ಅವ್ರದ್ದು ಏನಿಲ್ಲ. ಹೇಳಲೇ ಹೇಳ ಹೇಳ್ತಾನೆ. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಬಜೆಟ್ನಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ 50,000 ಲ್ಯಾಪ್ಟಾಪ್ ವಿತರಣೆ ಯೋಜನೆ ಘೋಷಿಸಿರುವುದನ್ನು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಮಹಿಳಾ ಘಟಕ ಸ್ವಾಗತಿಸಿದೆ. ಈ ಕುರಿತು ಮಾತನಾಡಿದ ಜಿಲ್ಲಾ ಉಪಾಧ್ಯಕ್ಷರಾದ ಪಿ. ಸುರೇಖಾ, ಈ ಯೋಜನೆಯನ್ನು ಕೇವಲ ಸೀಮಿತ ವರ್ಗಕ್ಕೆ ಮಾತ್ರವಲ್ಲದೆ ಹಿಂದುಳಿದ ಹಾಗೂ ಅತ್ಯಂತ ಹಿಂದುಳಿದ ವರ್ಗದ ವಿದ್ಯಾವಂತ ಮಹಿಳೆಯರಿಗೂ ವಿಸ್ತರಿಸಬೇಕು ಎಂದು ಆಗ್ರಹಿಸಿದರು. ಪ್ರವರ್ಗ 1 ಹಾಗೂ 2A ಒಳಪಡುವ ಮಹಿಳೆಯರಿಗೂ ಲ್ಯಾಪ್ಟಾಪ್ ಸೌಲಭ್ಯ ಒದಗಿಸಿದರೆ ಅವರ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳಿಗೆ ಉತ್ತೇಜನ ಸಿಗಲಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಹಿಂದುಳಿದ ವರ್ಗದ ಮತಗಳು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 2026-27ರ ಬಜೆಟ್ನಲ್ಲಿ ಈ ವರ್ಗಗಳಿಗೆ ವಿಶೇಷ ಯೋಜನೆಗಳ ಕೊರತೆ ಕಂಡುಬರುವುದು ಬೇಸರದ ಸಂಗತಿ ಎಂದರು. ಜಿಲ್ಲೆಯ ಬಾಲಕಿಯರ ಶಿಕ್ಷಣ ಅಭಿವೃದ್ಧಿಗಾಗಿ ಮೆಟ್ರಿಕ್ ಪೂರ್ವ ಹಾಗೂ ನಂತರ ಸೇರಿ 4 ವಿದ್ಯಾರ್ಥಿ ನಿಲಯಗಳ ಮಂಜೂರಿಗೆ ಮನವಿ ಸಲ್ಲಿಸಿದರು. ಯಾವುದೇ ಹೊಸ ವಿದ್ಯಾರ್ಥಿ ನಿಲಯ ಕರ್ನಾಟಕ ಸರ್ಕಾರ ದಿನಾಂಕ 6/3/2026 2026-27ನೇ ಸಾಲಿನ ಆಯವ್ಯಯ ಬಜೆಟ್ ವಿಧಾನಸಭೆಯಲ್ಲಿ ಮಂಡಿಸಲಿದ್ದಾರೆ. ಮಹಿಳಾ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಒಂದು ಸಮುದಾಯಕ್ಕೆ ಸೇರಿದ ವಿದ್ಯಾವಂತ ಮಹಿಳೆಯರಿಗೆ 50,000 ಲ್ಯಾಪ್ಟಾಪ್ಗಳನ್ನು ವಿತರಿಸುವುದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಇದನ್ನು ನಾವು ಸ್ವಾಗತಿಸುತ್ತೇವೆ. ಇದೇ ರೀತಿ ಪ್ರವರ್ಗ 1 ಮತ್ತು 2A ದಲ್ಲಿ ಬರುವಂತಹ ಹಿಂದುಳಿದ ಅತಿ ಹಿಂದುಳಿದ ಜಾತಿಗಳಿಗೆ ಸೇರಿದಂತಹ
ವಿದ್ಯಾವಂತ ಮಹಿಳೆಯರಿಗೆ ಲ್ಯಾಪ್ಟಾಪ್ ವಿತರಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ನಾವು ವಿನಂತಿಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಅತಿ ಹಿಂದುಳಿದ ಜಾತಿಗಳ ಮಕ್ಕಳು ನಿರ್ಣಾಯಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವುದರಿಂದ ಸರ್ಕಾರ ರಚನೆಯಾಗಿರುತ್ತದೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಅತಿ ಹಿಂದುಳಿದ ಜಾತಿಗಳಿಗೆ ಯಾವುದೇ ಕಾರ್ಯಕ್ರಮವನ್ನು ಹಾಕಿಕೊಂಡಿರುವುದು ಕಂಡು ಬಂದಿರುವುದಿಲ್ಲ. ರಾಯಚೂರು ಜಿಲ್ಲೆಯ ಬಾಲಕಿಯರಿಗೆ ಹೊಸದಾಗಿ 2 ಮೆಟ್ರಿಕ್ ಪೂರ್ವ ಮತ್ತು 2 ಮೆಟ್ರಿಕ್ ನಂತರ ಒಟ್ಟು 4 ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರು ಮಾಡಬೇಕೆಂದು ತಮಗೆ ವಿನಂತಿ ಸಲ್ಲಿಸಲಾಗುತ್ತದೆ. ಆದರೆ ಜಿಲ್ಲೆಗೆ ಯಾವುದೇ ಹೊಸದಾಗಿ ವಿದ್ಯಾರ್ಥಿ ನಿಲಯಗಳು ಮಂಜೂರು ಮಾಡಿರುವುದಿಲ್ಲ. ಈಗಲಾದರೂ ತಾವುಗಳು ಪೂರಕ ಆಯವ್ಯಯದಲ್ಲಿ ಹಿಂದುಳಿದ ಜಾತಿಗಳಿಗೆ ಸೇರಿದ ಮಹಿಳೆಯರಿಗೆ ಲ್ಯಾಪ್ಟಾಪ್ ವಿತರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಹಾಗೂ ರಾಯಚೂರು ಜಿಲ್ಲೆಗೆ ಮಹಿಳಾ ಅಭ್ಯರ್ಥಿಗಳಿಗಾಗಿ ಹೊಸದಾಗಿ 4 ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರು ಮಾಡಬೇಕೆಂದು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಾವು ಹಿಂದುಳಿದ ಒಕ್ಕೂಟದ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಆರೋಪದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಶಿವನಗೌಡ ನಾಯಕ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಇಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಮುಖಂಡರು ನಗರದಲ್ಲಿನ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ನಡೆದ SC/ST ಸಮಾವೇಶದಲ್ಲಿ ಮಹದೇವಪ್ಪ ಅವರನ್ನು ಭೇಟಿಯಾದರೆ ಕಲಾಪಕ್ಕೆ ಹೊಡೆಯುವುದಾಗಿ ಶಿವನಗೌಡ ನಾಯಕ ಬಹಿರಂಗವಾಗಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದರು. ಶಿವನಗೌಡ ನಾಯಕ ಅವರು ಸಮಾಜ ಕಲ್ಯಾಣ ಸಚಿವರಿಗೆ ತಕ್ಷಣ ಕ್ಷಮೆ ಯಾಚಿಸಬೇಕು, ಇಲ್ಲವಾದಲ್ಲಿ ಮುಂದಿನ ಚುನಾವಣೆಯಲ್ಲಿ ಅವರನ್ನು ಸೋಲಿಸಿ ಮನೆಗೆ ಕಳಿಸುವುದಾಗಿ ಎಚ್ಚರಿಕೆ ನೀಡಿದರು. ಹಿಂದೆ ಸಚಿವರಾಗಿದ್ದವರು ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತನಾಡುವ ಶೈಲಿ ಅರಿತುಕೊಳ್ಳಬೇಕು. ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತವೆ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಾನದಲ್ಲಿದ್ದು ಒಂದು ವೇದಿಕೆ ಮೇಲೆ ಏನ್ ಮಾತಾಡಬೇಕು, ಯಾವ ಮಾತುಗಳು ಯಾವ ಪದಗಳನ್ನ ಬಳಸಬೇಕು ಅನ್ನೋ ಪರಿಜ್ಞಾನ ಇರಬೇಕು ಅವರಿಗೆ. ಫಸ್ಟ್ ಆಫ್ ಆಲ್ ಆ ಪರಿಜ್ಞಾನ ಇಲ್ಲದೇನೆ ಈ ರೀತಿ ಮಾತಾಡಿರೋದು ತುಂಬಾ ದೊಡ್ಡ ತಪ್ಪಂತ ಹೇಳ್ತೀನಿ. ಈ ತರ ಕಪಾಳ ಮೋಕ್ಷ ಮಾಡ್ತೀನಿ, ಇದು ಯಾರಿಗೇ ಆದ್ರೂ ನಾವು ಪದಗಳನ್ನ ಬಳಸೋ ಹಕ್ಕಿಲ್ಲ. ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಅವ್ರ ಸ್ಥಾನಕ್ಕಾಗ್ಲಿ ಆ ವ್ಯಕ್ತಿಗಾಗ್ಲಿ ನಾವು ಗೌರವ ಕೊಡಬೇಕಾಗುತ್ತೆ. ಪದೇ ಪದೇ ಹಿಂಗೆ ನಮ್ಮ ಛಲವಾದಿ ಸಮುದಾಯಕ್ಕೆ SC ಅವರಿಗೆ ಈ ತರ ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಇನ್ನು ಮುಂದೆ ಇವರು ಈ ತಪ್ಪನ್ನ ಅವರು ತಿದ್ಕೊಂಡು ಎಲ್ಲಾರ ಇದರಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತ ನಾನು ಹೇಳ್ತೀನಿ. ಇದನ್ನ ಕ್ಷಮೆ ಕೇಳಿಲ್ಲ ಅಂದ್ರೆ ಈ ಹೋರಾಟ ನಾವು ಹಿಂಗೆ ಮುಂದುವರಿಸ್ತೀವಿ. ನಮ್ಮ ಛಲವಾದಿಯವರು ಏನಿದ್ದಾರೆ, ಏನ್ ಮಾಡ್ತೀವಿ ಅನ್ನೋದು ಕೂಡ ನಾವು ತೋರಿಸ್ತೀವಿ ಅಂತ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೀನಿ. ಅವರು ಒಂದು ಜಾತಿಗೆ ಸೀಮಿತ ಆದವರೆಲ್ಲ ಸಮಾಜದ ಹಿರಿಯರು ಮತ್ತು ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕಕ್ಕೆ ವಿನಾಕಾರಣ ಏನು ಶಿವನಗೌಡ ನಾಯಕರನ್ನು ಹೇಳಿಕೆ ಕೊಟ್ಟು ಪ್ರಚೋದನೆಗಾಗಿ ಹೇಳಿಕೆ ಕೊಟ್ಟು ಸಮಾಜವನ್ನು ತೆಗೆದುಕೊಳ್ಳುವ ಕೆಲಸ ಮಾಡಿದನಲ್ಲ, ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ಶಿವನಗೌಡ ನಾಯಕರೇ, ಈಗಲಾದರೂ ಬಹಿರಂಗವಾಗಿ ಸಾರ್ವಜನಿಕವಾಗಿ ತಾವುಗಳು ಕ್ಷಮೆ ಕೇಳ್ತಿದ್ರೆ ನಿಮ್ಮ ಪರಿಸ್ಥಿತಿ ಮನೆಗೆ ಕಳಿಸೋದಂತ ಗ್ಯಾರಂಟಿ ಇದೆ. ಈ ಸಮುದಾಯ ನಿಮ್ಮ ಮನೆ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದೇ ದಯವಿಟ್ಟು ಶಿವನಗೌಡ ನಾಯಕರೇ, ನೀವು ಮಾತ್ರ ಬಾಯಿಯನ್ನು ಬಿಗಿಯಾಗಿಟ್ಟುಕೊಂಡು ಬಾಯಿಯನ್ನು ಎಚ್ಚರಿಕೆಯಿಂದ ನಾಲಿಗೆ ಚೆನ್ನಾಗಿ ಶಬ್ದ, ಯಾಕೆಂದರೆ ನೀವು ಮಾತು ಹೇಳಿದ್ರೆ ಅಂಬೇಡ್ಕರ್ ಅಂತ ಹೇಳ್ತೀವಿ, ನೀವು ಮಾತು ಎತ್ತಿದ್ರೆ ಅಂಬೇಡ್ಕರ್ ಅಂತ ಹೇಳ್ತೀರಿ, ಅಂಬೇಡ್ಕರ್ ಮಾತು ಎತ್ತಿನ ಮಗನ ಅಂಬೇಡ್ಕರ್ ಅಂತ ಹೇಳ್ತೀರಿ. ಅಂಬೇಡ್ಕರ್ ವಂಶಸ್ಥರನ್ನ ನೀವು ಈ ರೀತಿ ಯಾರಿಗೂ ಮೆಚ್ಚಿಸೋದಾಗಿ, ಯಾರು ನಿಮ್ಮ ಪಕ್ಷಕ್ಕೆ ಹಿರಿಯರಿಗೆ ಮೆಚ್ಚಿಸೋದಾಗಿ ಮಾದೇವಪ್ಪರ ವಿನಾಕಾರಣ ಯಾವುದೇ ಸ್ಥಳೀಯ ಅಂಗನವಾಡಿ ಕೇಂದ್ರದಲ್ಲಿ ವಿಜಯವಾಗಿ ಸಂತೆ ಮತ್ತು ಜಾತ್ರೆ ಆಯ್ಕೆ ಮಾಡಲಾಗಿದ್ದು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಕಲಿಕೆ ನೀಡುವ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗೆ ಸಂತೆ ಮತ್ತು ಜಾತ್ರೆಯ ವಾತಾವರಣವನ್ನು ಪರಿಚಯಿಸುವ ಉದ್ದೇಶದಿಂದ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಯಿತು. ಮಕ್ಕಳು, ವ್ಯಾಪಾರಿಗಳು, ಗ್ರಾಹಕರು, ಆಟಿಕೆ ಅಂಗಡಿ, ಹಣ್ಣು ತರಕಾರಿ ಮಾರಾಟದ ಮಾದರಿಗಳನ್ನು ರೂಪಿಸಿಕೊಂಡು ಅಂಗನವಾಡಿ ಶಿಕ್ಷಕರು ಮಕ್ಕಳಿಗೆ ವಸ್ತು ಖರೀದಿ ಮಾರಾಟದ ಪ್ರಕ್ರಿಯೆ, ಹಣದ ಮಹತ್ವ ಹಾಗೂ ಸಾಮಾಜಿಕ ಸಂವಹನಗಳ ಬಗ್ಗೆ ತಿಳುವಳಿಕೆ ನೀಡಿದರು. ಈ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸ, ಸಂವಹನ ಕೌಶಲ್ಯ ಮತ್ತು
ಸೃಜನಶೀಲತೆ ಹೆಚ್ಚುವ ಕಾರಣ. ಈ ರೀತಿಯ ಪ್ರಾಯೋಗಿಕ ಕಲಿಕೆ ವಿಧಾನವು ಮಕ್ಕಳಿಗೆ ಪಾಠವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸಂತೆ ಮತ್ತು ಜಾತ್ರೆ ಕುರಿತು ನೇರ ಅನುಭವ ನೀಡುವುದರಿಂದ ಮಕ್ಕಳಿಗೆ ಸಾಮಾಜಿಕ ಅರಿವು ಹಾಗೂ ದಿನನಿತ್ಯದ ಜೀವನ ಕೌಶಲ್ಯಗಳು ವೃದ್ಧಿಯಾಗುತ್ತದೆ. ಮಾಜಿ ಸಚಿವ ಶಿವನಗೌಡ ನಾಯ್ಕ ಅವರ ವಿರುದ್ಧ ಪ್ರಕರಣ ದಾಖಲಿಸಿದರೆ ಜಿಲ್ಲೆಯಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ದಲಿತ ಮುಖಂಡ ಎಸ್ ನರಸಿಂಹಲು ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ನಡೆದ SC/ST ಸಮಾವೇಶದಲ್ಲಿ ಶಿವನಗೌಡ ನಾಯ್ಕ ಅವರು ಸಚಿವ HC ಮಹದೇವಪ್ಪ ಬಗ್ಗೆ ನೀಡಿದ ಹೇಳಿಕೆ ಆಕ್ರೋಶದ ಹೊತ್ತಿನಲ್ಲಿ ಮಾಡಿದದ್ದು ಅದು ಉದ್ದೇಶಪೂರ್ವಕವಲ್ಲ ಎಂದು ಸ್ಪಷ್ಟಪಡಿಸಿದರು. ಇದೀಗ ಮಹದೇವಪ್ಪ ಅವರು ಪರ ಕೆಲವರು ದೂರು ನೀಡಿರುವುದು ಅವರ ವೈಯಕ್ತಿಕ ವಿಚಾರ. ಆದರೆ ಶಿವನಗೌಡ ನಾಯ್ಕ ವಿರುದ್ಧ ಪ್ರಕರಣ ದಾಖಲಿಸಿದರೆ ಜಿಲ್ಲೆಯಲ್ಲಿ ತೀವ್ರ ಹೋರಾಟ ನಡೆಯಲಿದೆ ಎಂದು ಎಚ್ಚರಿಸಿದರು. ಹೋರಾಟದ ಸಂದರ್ಭದಲ್ಲಿ ಯಾವುದೇ ಅನಾಹುತ ಸಂಭವಿಸಿದರೆ ಅದರ ಸಂಪೂರ್ಣ ಹೊಣೆಗಾರಿಕೆ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಮೇಲಿದೆ ಎಂದು ಅವರು ಹೇಳಿದರು. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿದರು. ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಮುದಾಯಗಳ ಸಭೆಯನ್ನು ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಎಲ್ಲಾ ಜಾತಿಯ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಯ ಮುಖಂಡರುಗಳು, ಪರಿಶಿಷ್ಟ ಪಂಗಡದ 53 ಜಾತಿಗಳ ಮುಖಂಡರುಗಳು ಭಾಗವಹಿಸಿ ರಾಜ್ಯ ಸರ್ಕಾರ ಏನು ಒಳ ಮೀಸಲಾತಿ ವಿಷಯವಾಗಿ ನಿರ್ಲಕ್ಷ್ಯ ಧೋರಣೆ ಮಾಡಿರುವುದರಿಂದ ಆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಸಭೆಯಲ್ಲಿ ಹಲವಾರು ಸಚಿವರು, ಮಾಜಿ ಶಾಸಕರು ಕೂಡ ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸರ್ಕಾರದ ವಿರುದ್ಧ ಮಾತನಾಡಿದರು. ಅದು ಪ್ರತಿಪಕ್ಷದ ಧರ್ಮದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಮಾಜಿ ಶಾಸಕರು ಕೆ ಶಿವಗೌಡ ನಾಯಕರು ಕೂಡ ಆಕ್ರೋಶಭರಿತವಾಗಿ ಏನು ಸಮುದಾಯಕ್ಕೆ ಕಳೆದ 30 ವರ್ಷಗಳಿಂದ ಮಾದಿಗ ಸಮುದಾಯ ಮತ್ತು ಮಾದಿಗ ಸಂಬಂಧಿತ ಸಮುದಾಯಗಳು ಸುಮಾರು 35 ವರ್ಷಗಳಿಂದ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇತ್ತು. ಆಳುವ ಸರ್ಕಾರ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟಿತ್ತು. ಮೊದಲನೇ ಸಲನೇ ಸರ್ಕಾರ ಬಂದ್ರೆ ಮೊದಲನೇ ಅಧಿವೇಶನದಲ್ಲಿ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡುವುದು ಅಂತ ಆಶ್ವಾಸನೆ ನೀಡಿತ್ತು. ಆದರೂ ಕೂಡ 3 ವರ್ಷಗಳ ನಂತರ ಕೂಡ ಇನ್ನೂ ಮೀನಾಮೇಷವನ್ನು ನಡೆಸ್ತಾ ಇದೆ. ಉದ್ದೇಶ ಈಗ ತಾನೇ ಅವರು ಒಂದು ವಿಷಯವನ್ನು ಹೇಳ್ತಾರೆ, ಹೈಕೋರ್ಟ್ 56% ಮೀಸಲಾತಿ ನೀಡಬಾರ್ದು ಡೈರೆಕ್ಷನ್ ಕೊಟ್ಟಿದೆ. ಹಾಗಾಗಿ ಹಳೆ ಮೀಸಲಾತಿ ಅಡಿಯಲ್ಲಿ ನಾವು 56,432 ಹುದ್ದೆಗಳನ್ನು ನೇಮಕ ಮಾಡ್ತೀವಿ. ಈ ವಿಷಯ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಕೂಡ ಮರಣ ಶಾಸನವಾಗಿದೆ. ಆ ವಿಷಯವನ್ನು ಮನದಲ್ಲಿಟ್ಟುಕೊಂಡು ಮಾನ್ಯ ಮಾಜಿ ಸಚಿವರು ಒಂದು ಮಾತನ್ನು ಹೇಳ್ತಾರೆ, ಕುಲಕ್ಕೆ ಕುಲವೈರಿ, ನೀರಿಗೆ ಪಾಚವೈರಿ ಅಂತ. ಯಾಕಂದ್ರೆ ಆ ಸಮುದಾಯದ ನಾವು ಇಲ್ಲಿ ವ್ಯಕ್ತಿಗತವಾಗಿ ಯಾರು ಆಲೋಚನೆ ಮಾಡೋ ಅಗತ್ಯ ಇಲ್ಲ. ಇಡೀ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 101 ಜಾತಿಗಳು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ 53 ಜಾತಿಗಳು ಕೂಡ ಭಾಗಿಯಾಗಿರ್ತವೆ ಇಲಾಖೆಯಲ್ಲಿ. ಹಂಗಾಗಿ ಮಾಜಿ ಸಚಿವರು ವ್ಯಕ್ತಿಗತವಾಗಿ ಯಾವುದೇ ವ್ಯಕ್ತಿಗಾಗಿ ಅವಮಾನ ಮಾಡುವಂತದ್ದಾಗಲಿ ಅಥವಾ ಒಂದು ಸಮುದಾಯಕ್ಕೆ ಅವಮಾನ ಮಾಡುವುದಾಗಲಿ ಅದು ವ್ಯಕ್ತಿಗತ ಮಾಡಿಲ್ಲ ಅಂತ ನಾವಿವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕಂತಂದ್ರೆ ಆ ಹೇಳಿಕೆ ಹಿಂದೆ ಒಂದು ನೋವು ಇದ್ದೇ ಇರ್ತದೆ. ಆ ನೋವು ಪಕ್ಕದ ಸಮುದಾಯ ಇವತ್ತು ಅರ್ಥ ಮಾಡ್ಕೊಂಡಿದೆ. ಒಂದು ಸಮುದಾಯ 35 ವರ್ಷಗಳ
ಅಕಾಲಿಕ ಮಳೆ ಸಿಡಿಲು ಬಡಿದು ಹೊತ್ತಿ ಹುರಿದ ತೆಂಗಿನ ಮರ. ರಾಯಚೂರು ಜಿಲ್ಲೆಯ ಹರಿಕೆರೆ ತಾಲೂಕಿನ ಹಳಜಾಡಲದಿನ್ನಿ ಗ್ರಾಮದಲ್ಲಿ ಘಟನೆ. ಕಳೆದ ಸಂಜೆ 7:30 ವೇಳೆಗೆ ಭಾರಿ ಗಾಳಿ ಜೊತೆ ಗುಡುಗು ಸಿಡಿಲು ಕಾಣಿಸಿಕೊಂಡಿತ್ತು. ಈ ವೇಳೆ ತೆಂಗಿನ ಮರಕ್ಕೆ ಸಿಡಿಲು ಬಡಿದ ಪರಿಣಾಮ ಮರದ ಕೊಂಬೆ, ರೆಂಬೆ ಹಾಗೂ ಕಾಯಿಗಳು ಬೆಂಕಿಗೆ ಆಹುತಿಯಾಗಿವೆ. ಆದರೆ ಅದೇ ಸಮಯದಲ್ಲಿ ಮಳೆ ಆರಂಭವಾದ ಕಾರಣ ಬೆಂಕಿಯ ತೀವ್ರತೆ ಕಡಿಮೆಯಾಯಿತು. ತೆಂಗಿನ ಮರದ ಪಕ್ಕದಲ್ಲಿ ಎತ್ತುಗಳನ್ನು ಕಟ್ಟಿ ಹಾಕಲಾಗಿತ್ತು. ಜಮೀನಿನ ಮನೆಯಲ್ಲಿ 5-6 ಜನರು ಇದ್ದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳೀಯರಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸೇವ್ ಮಾಡಬೇಕು.